ದರ್ಶನ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೇ ವಿಚಾರವಾಗಿ ಹಿರಿಯ ವಕೀಲ ಬಾಲನ್ ಮಾತನಾಡಿದ್ದಾರೆ. ಹಾಗಾದ್ರೆ ಏನ್ ಹೇಳಿದ್ದಾರೆ ಅಂತ ನೋಡ್ತಾ ಹೋಗೋದಾದ್ರೆ, ಸುಪ್ರೀಂ ಕೋರ್ಟ್ನಲ್ಲಿ ಒಂದು ವೇಳೆ ಜಾಮೀನು ಏನಾದ್ರೂ ರದ್ದಾದ್ರೆ ನಿಜಕ್ಕೂ ಕಷ್ಟವಾಗತ್ತೆ. ಸುಪ್ರೀಂ ಕೋರ್ಟ್ಗೆ ದರ್ಶನ್ದು ಜಸ್ಟ್ ಒಂದು ಪ್ರಕರಣ ಅಷ್ಟೇ. ದರ್ಶನ್ ಕೇಸ್ ವಿಚಾರವಾಗಿ ಹಿರಿಯ ವಕೀಲ್ ಬಾಲನ್ ಈ ರೀತಿಯಾಗಿ ಮಾತನಾಡಿದ್ದಾರೆ. ದರ್ಶನ್ ವಿರುದ್ಧ ಸುಪ್ರೀಂ ಮೆಟ್ಟಿಲೇರಿದ ಕಾಕಿಗೆ ಮತ್ತಷ್ಟು ಬಲ ಸಿಕ್ಕಿದಂತಾಗಿದೆ. ಸುಪ್ರೀಂ ದರ್ಶನ್ ಕೇಸ್ನಲ್ಲಿ ಯಾಕೆ ಇಷ್ಟು ಇಂಟ್ರೆಸ್ಟ್ ಅನ್ನ ತೆಗೆದುಕೊಳ್ತಾ ಇದೆ ಅನ್ನೋದಾಗಿಯೂ ಕೂಡ ಪ್ರಶ್ನೆಯನ್ನ ಮಾಡಿದ್ದಾರೆ ಇಲ್ಲಿ ಹಿರಿಯ ವಕೀಲ ಬಾಲನ್. ಅಂದ್ರೆ ಸುಪ್ರೀಂ ಕೋರ್ಟ್ಗೆ ದರ್ಶನ್ದು ಜಸ್ಟ್ ಒಂದು ಪ್ರಕರಣ ಅಷ್ಟೇ, ಇಂಥ ಹಲವಾರು ಕೇಸ್ಗಳನ್ನ ನೋಡಿರುತ್ತೆ. ಸುಪ್ರೀಂ ಕೋರ್ಟ್ನಲ್ಲಿ ಒಂದು ವೇಳೆ ಏನಾದರೂ ದರ್ಶನ್ಗೆ ಜಾಮೀನು ರದ್ದು ಅಂತ ಹೇಳಿದ್ರೆ, ತೀರ್ಪು ಪ್ರಕಟವಾದ್ರೆ ನಿಜಕ್ಕೂ ಕೂಡ ಕಷ್ಟ ಆಗಲಿದೆ ಅಂತ ಹೇಳಿ ವಕೀಲ ಬಾಲನ್ ಇಲ್ಲಿ ಮಾತನಾಡಿದ್ದಾರೆ. ಅಂದ್ರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಏಟು ಆರೋಪಿಯಾಗಿರುವಂತಹ ನಟ ದರ್ಶನ್ಗೆ ಕರ್ನಾಟಕ ಹೈಕೋರ್ಟ್ ನೀಡಿದಂತಹ ಜಾಮೀನು ವಿರುದ್ಧವಾಗಿ ರಾಜ್ಯ ಸರ್ಕಾರ ಮೇಲ್ಮನವಿಯನ್ನು ಸಲ್ಲಿಸಿರುತ್ತೆ. ಆ ಅರ್ಜಿಯನ್ನ ವಿಚಾರಣೆ ನಡೆಸಿದಂತಹ ಸುಪ್ರೀಂ ಕೋರ್ಟ್ 10 ದಿನಗಳ ನಂತರದಲ್ಲಿ ತೀರ್ಪು ಪ್ರಕಟವನ್ನ ಮಾಡಲಾಗುತ್ತೆ. ಅಂದ್ರೆ ಆದೇಶವನ್ನ ಸದ್ಯ ಇದೀಗ ದರ್ಶನ್ ಕೇಸ್ ವಿಚಾರವಾಗಿ ನಮ್ಮ ಪ್ರತಿನಿಧಿ ಭವ್ಯ ಜೊತೆಗೆ ಹಿರಿಯ ವಕೀಲ ಬಾಲನ್ ಮಾತುಕತೆಯನ್ನು ನಡೆಸಿದ್ದಾರೆ. ಬನ್ನಿ ನೋಡೋಣ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಅನ್ನೋದು ಇನ್ನೇನು ಕೆಲವೇ ದಿನಗಳಲ್ಲಿ ಸುಪ್ರೀಂ ಕೋರ್ಟಲ್ಲಿ ನಿರ್ಧಾರ ಆಗುತ್ತೆ. ಹಿರಿಯ ವಕೀಲರಾದಂತಹ ಬಾಲನ್ ಸರ್ ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡುವ. ಸರ್, ಮೊನ್ನೆದು ಸುಪ್ರೀಂ ಕೋರ್ಟ್ನ ಆರ್ಗ್ಯುಮೆಂಟ್ ನೀವು ಕೂಡ ನೋಡಿರ್ಬೋದು. ಜಡ್ಜು ಕೂಡ ಹೈಕೋರ್ಟಲ್ಲಿ ನೀಡಿರುವಂತಹ ಜಾಮೀನಿನ ಬಗ್ಗೆ ಬಹಳಷ್ಟೊಂದು ಅಚ್ಚರಿ ವ್ಯಕ್ತಪಡಿಸಿರುವಂಥದ್ದು. ಹಿರಿಯ ವಕೀಲರಾಗಿ ನೀವು ಏನು ಹೇಳ್ಬೋದು ಸರ್? ಯಾಕಂದರೆ ಇನ್ನೇನು ಈ ವಾರದಲ್ಲೇ ಅವರ ಭವಿಷ್ಯ ನಿರ್ಧಾರ ಆಗುತ್ತೆ. ಭವಿಷ್ಯ ನಿರ್ಧಾರ ಆಗುತ್ತೆ ಅಂದರೆ ಪ್ರೈಮಾ ಫೇಸಿ ಕೇಸ್ ಇರುತ್ತಾ ಇಲ್ವ ಅನ್ನೋದು. ಸುಪ್ರೀಂ ಕೋರ್ಟಲ್ಲಿ ಅದನ್ನು ಹೈಕೋರ್ಟು ಬೇಯಿಲು ಆದೇಶ ಮಾಡಿರೋದು ಅದು ಸರಿಯಲ್ಲ ಎಂದು ಓಪನ್ ಆಗಿ ಹೇಳ್ತಾರೆ. ಅವರು ಹುಡುಕೊಂಡು ಹೋಗಿ ಬೇಲ್ ಕೊಟ್ಟಿದ್ದಾರೆ ಅನ್ನೋದು ಕೂಡ ಹೇಳ್ತಾರೆ. ಅಂದರೆ ಈ ಕೇಸಲ್ಲಿ ಡಿಜಿಟಲ್ ಎವಿಡೆನ್ಸ್ ಇದೆ, DNA ಇದೆ, ಸ್ಪೆಕ್ಟ್ರೋಗ್ರಫಿ ಇದೆ, ಮತ್ತು ಫುಲ್ ಸರ್ಕಲ್ ಎವಿಡೆನ್ಸ್ ಇದೆ. ಅವನು ಊರು ಬಿಟ್ಟು ಬರ್ತಾನೆ, ಅದು ಪ್ರೂವ್ ಆಗಿದೆ. ಇವರು ಮೈಸೂರು ಬಿಟ್ಟು ಗಾಡಿನಲ್ಲಿ ಬರ್ತಾರೆ, ಅದನ್ನು ಪ್ರೂವ್ ಆಗಿದೆ. ಅವರಿದ್ದ ಜಾಗದಲ್ಲಿ ಇವರು ಇದ್ದರು. ಟವರ್ ಡಂಪು, CDR ರಿಪೋರ್ಟು, ಟೆಕ್ನಿಕಲ್ ಎವಿಡೆನ್ಸ್ ಎಲ್ಲನೂ ಒಂದಕ್ಕೊಂದಕ್ಕೆ ಕನೆಕ್ಟ್ ಆಗುತ್ತೆ. ಸೊ ತನಿಖೆ ಚೆನ್ನಾಗೇ ಮಾಡಿದ್ದಾರೆ. ಮಿಸ್ಸಿಂಗ್ ಲಿಂಕ್ ಏನೂ ಇಲ್ಲ. ಬಟ್ ಹೈಕೋರ್ಟಲ್ಲಿ ಬೇಲ್ ಕೊಡುವಾಗ ಅವರಿಗೆ ಗ್ರೌಂಡ್ಸ್ ಆಫ್ ಅರೆಸ್ಟ್ ಅದು ತೋರಿಸಿಲ್ಲ ಅನ್ನೋದು ಒಂದು ಕಾರಣ ತೋರಿಸಿದ್ದಾರೆ. ಇನ್ನೊಂದು 161 ಸ್ಟೇಟ್ಮೆಂಟಲ್ಲಿ ಫಿಕ್ಷನ್ ಇದೆ ಎಂದು, ಅದೆಲ್ಲ ಅಟ್ ದ ಟೈಮ್ ಆಫ್ ಟ್ರಯಲ್. ಈಗ ಬೇಲ್ ಸಂದರ್ಭದಲ್ಲಿ ಇವ್ರ ಮೇಲೆ ಸಾಕ್ಷ್ಯಾಧಾರಗಳು ಇಲ್ವಾ ಅನ್ನೋದು. ಇದರಲ್ಲಿ ಸಾಕ್ಷ್ಯಾಧಾರಗಳೆಂದರೆ ನಾನು ಹೇಳ್ದಂಗೆ ಟೆಕ್ನಿಕಲ್ ಎವಿಡೆನ್ಸ್, CDR ಕಾಲ್ ಡೀಟೇಲ್ ರಿಪೋರ್ಟು, ಟವರ್ ಡೆಂಪು, ಆ ಸಂದರ್ಭದಲ್ಲಿ ಎಲ್ಲಿದ್ದರು, ಆ ರೆಕಾರ್ಡಿಂಗಲ್ಲಿ ಯಾರ ಧ್ವನಿ ಹೆಂಗೆ ಬಂದಿದೆ ಅದನ್ನು ವಾಯ್ಸ್ ಸ್ಪೆಕ್ಟ್ರೋಗ್ರಫಿಗೆ ಕಳಿಸಿದ್ದಾರೆ. ಇವ್ರ ಬಟ್ಟೆ ಮೇಲೆ ಇದ್ದ ರಕ್ತ, ಶೂ ಮೇಲೆ ಇದ್ದ ರಕ್ತ, ಡಿಸೀಸ್ಡು ಅವರು ರಕ್ತ ಎಲ್ಲ ಮ್ಯಾಚ್ ಆಗಿದೆ ಎಂದು ಬಂದಿದೆ. DNA ಮ್ಯಾಚ್ ಆಗಿದೆ, ರಕ್ತ ಮ್ಯಾಚ್ ಆಗಿದೆ, CDR ಮ್ಯಾಚ್ ಆಗಿದೆ. ಟೆಕ್ನಿಕಲ್ ಎವಿಡೆನ್ಸ್ನು ಕನೆಕ್ಟ್ ಆಗುತ್ತೆ ಎಂದು ಕಾಣ್ತಾ ಇದೆ. ಸೊ ಬೇಲಲ್ಲಿ ಬಂದಿದ್ದಾರೆ. ಸಬ್ ಜುಡೈಸು ಸುಪ್ರೀಂ ಕೋರ್ಟ್ನ ಡಿವಿಷನ್ ಬೆಂಚ್ ಪೀಠ ಇದನ್ನು ರಿಸರ್ವ್ಡ್ ಫಾರ್ ಜಡ್ಜ್ಮೆಂಟ್ ಎಂದು ಹೇಳಿದ್ದಾರೆ. ಸರ್ವೋಚ್ಚ ನ್ಯಾಯಾಲಯ ಡಿವಿಷನ್ ಬೆಂಚು ಅದನ್ನು ಬಳಕೆ ಮಾಡಿದ್ದಾರೆ. ಅದಕ್ಕೆ ತುಂಬ ಅರ್ಥಗಳಿದೆ. ಏನು ತಪ್ಪು ಮಾಡಿದ್ದಾರೆ ಎಂದು ಕಾಯ್ದು ನೋಡೋಣ. ಇದು ಹಿರಿಯ ವಕೀಲ ಬಾಲನ್ ಅವರ ಮಾತು. ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ಗುಡಿಗೇರಿ ಜೊತೆ ಭವ್ಯ ಸುನಿಲ್, ಜಿ ಕನ್ನಡ ನ್ಯೂಸ್.